ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಇಬ್ಬರಿಂದ ಕೇಳಿಬಂದಿತ್ತು. ಇವತ್ತು ಆರೋಪಿ ಸೂರಜ್ ರೇವಣ್ಣ ಕಸ್ಟಡಿ ಅವಧಿ ಅಂತ್ಯ ಆಗುತ್ತೆ. ಮಧ್ಯಾಹ್ನ ಕೋರ್ಟ್ಗೆ ಸೂರಜ್ ರೇವಣ್ಣನ ಹಾಜರುಪಡಿಸ್ತಾರೆ ಸಿಐಡಿಯ ಟೀಮ್. 7 ದಿನಗಳ ಕಾಲ ಕಸ್ಟಡಿಗೆ ಪಡೆದಂತ ಸಿಐಡಿ ಟೀಮ್ ಈಗಾಗಲೇ ಸಂತ್ರಸ್ತ ಯುವಕನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆರಂಭದಲ್ಲಿ ಒಬ್ಬ ಕಂಪ್ಲೇಂಟ್ ಕೊಟ್ಟ, ಅದಾದ ನಂತರ ಈ ಕಂಪ್ಲೇಂಟ್ ಕೊಟ್ಟಂತ ಆತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರೆ ಮತ್ತೊಬ್ಬ ಯುವಕ ಕೂಡ ಅದನ್ನ ಮತ್ತೆ ಯೂಟರ್ನ್ ಹೊಡೆದಾಯ್ತು. ಆದರೆ ಸೂರಜ್ ವಿಚಾರಣೆಗೆ ಸಹಕಾರ ನೀಡ್ತಿಲ್ವಂತೆ. ಇದು ಸಾಮಾನ್ಯವಾಗಿ ಸ್ವಲ್ಪ ಹೈಫೈ ಇರುವಂಥವ್ರು ಮಾಡುವಂಥ ನಕ್ರಾಗಳು. ಅದು ಸೂರಜ್ ರೇವಣ್ಣ ವಿಚಾರದಲ್ಲೂ ಕೂಡ ಆಗ್ತಾ ಇದೆ. ಸೂರಜ್ ರೇವಣ್ಣ ಹಾಗೇನೆ ಇಬ್ಬರಿಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದು. ಒಬ್ಬ ವ್ಯಕ್ತಿ ಕೆಲಸ ಕೊಡಿಸ್ತೀನಿ ನಿನಗೆ ಬಾ ಅಂತ ಹೇಳಿ ಅಲ್ಲಿ ನನ್ನನ್ನು ಕೆಟ್ಟದಾಗಿ ನಡೆಸ್ಕೊಂಡ್ರು ಅಂತ ಒಬ್ಬ ಕಂಪ್ಲೇಂಟ್ ಕೊಟ್ಟ. ಅದಾದಮೇಲೆ ಮತ್ತೊಬ್ಬ ಯುವಕ ಯಾರು ಆರಂಭದಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸೂರಜ್ ರೇವಣ್ಣ ವಿರುದ್ಧ ಅಂತ ಕೊಟ್ಟಂಥ ಸಂತ್ರಸ್ತ, ಸೊ ಆತ ಕೂಡ ನಂತರ ಇಲ್ಲ ನನ್ನನ್ನು ಹೆದರಿಸಿ ಬೆದರಿಸಿ ಕಂಪ್ಲೇಂಟ್ ಕೊಡಿಸಲಾಯಿತು, ನನಗೂ ಕೂಡ ಇವ್ರು ಹಿಂಸೆ ಮಾಡಿದ್ದಾರೆ, ನಾನು 7 ವರ್ಷದಿಂದ JDS ಜೊತೆ ಕೆಲಸ ಮಾಡ್ತಿದ್ದೀನಿ, ನನಗೂ ಇಂಥ ಟಾರ್ಚರ್ಗಳಾಗಿದೆ ಅಂತ ಆತ ಕೂಡ ಆಪ್ತ ಅಂದ್ಕೊಂಡು ಅವನು ಕೂಡ ಕಂಪ್ಲೇಂಟನ್ನು ಕೊಟ್ಟ.